ಸಿಂಚು, ಏನಮ್ಮ ಮೊನ್ನೆ ಸಿಮೆಂಟ್ ಲಾರಿ ಕಳುವಾಗೈತೆ ಅಂತ ಹೇಳ್ದಲ್ಲ, ಸಿಕ್ತೇನಮ್ಮ? ಇನ್ನೂ ಇಲ್ಲಮ್ಮ, ನಾನು CC ಕ್ಯಾಮ್ರಾ ತೊಗೊಂಬಂದಿದ್ದೀನಿ ಅಲ್ಲಿಂದ. ಇವಾಗ ಚೆಕ್ ಮಾಡಬೇಕು. ಚೆಕ್ ಮಾಡಿಬಿಟ್ಟು ಇವತ್ತೆಲ್ಲ ನಾಳೆ ಕ್ಲಿಯರ್ ಮಾಡಬೇಕಮ್ಮ. ಕ್ಲಿಯರ್ ಮಾಡಿಬಿಡ್ತೀನಿ. ಯಾಕಮ್ಮ, ನಿನ್ನ ಹತ್ರ ಏನೋ ಕೇಳಬೇಕಮ್ಮ ನಾನು. ಏನಮ್ಮ? ನನ್ನ ಹತ್ರ ಯಾವ ವಿಷಯನೂ ಮುಚ್ಚುಮರ ಮಾಡಬೇಡ, ಆಯಿತಾ? ಏನು ಮನಸ್ಸಲ್ಲಿದ್ರು ನನ್ನನ್ನು ಕೇಳಮ್ಮ. ಕೇಳು, ಏನು ಕೇಳಬೇಕು? ನನ್ನ ಮೇಲೆ ಆಣೆ ಮಾಡಮ್ಮ, ನಾನು ನಿಜ ಹೇಳ್ತೀನಿ ಅಂತ. ಇದೇನಮ್ಮ ಹಿಂಗೆ ಹೊಸ್ದಾಗಿ ಕೇಳ್ತಾ ಇದ್ದೀರಾ, ಆಣೆ ಪ್ರಮಾಣ ಅಂತ? ಹಾಂ, ಇಲ್ಲಮ್ಮ, ಆ ವಿಷಯ ನಿಜನ ಸುಳ್ಳು ಅಂತ ತಿಳ್ಕೊಂಬಿಟ್ರೆ ನನಗೂ ಒಂಥರ ಮನ್ಸಿಗೆ ಸಮಾಧಾನ ಅಲ್ಲನಮ್ಮ. ನಾನು ಸುಮ್ಮನೆ ಅದ್ರ ಮನ್ಸ ಇಟ್ಕೊಂಡು ಕೊರ್ಕೊಂಡಿದ್ರೆ ಏನು ಪ್ರಯೋಜನ? ನನ್ನ ಆರೋಗ್ಯ ಕೆಡುತ್ತಷ್ಟೇ. ಏನಮ್ಮ ಅಂಥ ವಿಷಯ? ನೀನು ನನ್ನ ಮೇಲೆ ಆಣೆ ಮಾಡಿದ್ರೆ ಹೇಳ್ತೀನಿ ಅಂತ ಅವಾಗ ಕೇಳ್ತೀನಿ ನಾನು. ನಿನಗಿನ್ನ ಹೆಚ್ಚ ಈ ಪ್ರಪಂಚದಲ್ಲಿ ನಿನಗಿಂತಲೂ ಹೆಚ್ಚಾದ ವಿಷಯ ನನಗೇನು ಬೇಡಮ್ಮ. ನೀನೇ ಹೆಚ್ಚು, ಆಯ್ತಮ್ಮ? ನಿನ್ನ ಮೇಲೆ ಆಣೆ, ಆಯಿತಾ? ನಾನು ಯಾವತ್ತೂ ನಿನ್ನ ಮೇಲೆ ಆಣೆ ಮಾಡಿಲ್ಲ. ನೀವು ಯಾವತ್ತೂ ನನ್ನ ಹತ್ರ ಇಷ್ಟೊಂದು ರಿಕ್ವೆಸ್ಟಾಗಿ ಏನೂ ಕೇಳಿಲ್ಲ. ಕೇಳಿಮ್ಮ, ಅದೇನು ಅಮ್ಮ? ಸಂಜಯ್ ಮದುವೆ ಆಗೋನಂತೆ, ನಿಜನೇನಮ್ಮ? ಅಮ್ಮ, ಆ ವಿಷಯ ಇಲ್ಲ ಯಾಕಮ್ಮ ಇವಾಗ? ನನ್ನ ಡ್ಯೂಟಿಗೆ ಟೈಮ್ ಆಯ್ತಮ್ಮ, ನಾನು ಹೋಗ್ಬೇಕು. ನನ್ನ ಮೇಲೆ ಆಣೆ ಮಾಡಿದ್ದೀಯ ಸಿಂಚು. ಈ ವಿಷಯ ಹೇಳಿಲ್ಲ ನೀನಂದರೆ ನಾನು ಸತ್ತಂಗೆ ಲೆಕ್ಕ. ಹೇಳು ಸಿಂಚು, ಹೇಳು. ನಿನ್ನ ತಾಯಿಯಾಗಿ ನನ್ನ ಮಗುವಾಗಿ ಕೇಳ್ತಾ ಇದ್ದೀನಿ, ನಿಜ ಹೇಳು ಸಿಂಚು. ನಿಮಗೆಲ್ಲ ಗೊತ್ತಿರುತ್ತೆ, ಹೇಳು. ಆ ವಿಷಯ ಎಲ್ಲ ಯಾಕಮ್ಮ ಇವಾಗ? ಆ ವಿಷಯ ಎಲ್ಲ ಯಾಕೆ ಬೇಕು? ನಾವು ಇಲ್ಲಿರೋರ ಬಗ್ಗೆ ಚಿಂತೆ ಮಾಡ್ಬೇಕು ತಾನೇ? ಅಲ್ಲೇನೋ ಅವ್ನು ಓದಕ್ಕೆ ಹೋಗಿದ್ದಾನೆ, ಮತ್ತೆ ಕೆಲಸ ಸಿಕ್ಕಿದೆ, ನಾನು ಅಲ್ಲೇ ಇದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಅವ್ನ ವಿಷಯ ಎಲ್ಲ ಬಿಡಮ್ಮ ನೀನು. ಇಲ್ಲಮ್ಮ, ನೀನು ನಂಗೆ ಹೇಳಲೇಬೇಕು. ನನಗೆಲ್ಲ ವಿಷಯ ಗೊತ್ತಾದ್ರೇ ನನ್ನ ಮನಸ್ಸಿಗೆ ಸಮಾಧಾನ ಆಗೋದು. ಏನಿದು ಅಮ್ಮ ಮಗಳು ಬೆಳಗ್ಗೆನೇ ಸೆಂಟಿಮೆಂಟಲ್ಲಿ ಮುಳುಗೋಗಿದ್ದೀರಾ? ಯಾಕಮ್ಮ, ಏನಾಯ್ತಮ್ಮ? ಯಾರಾದ್ರೂ ಏನಾದರೂ ಅಂದ್ರಾ? ನನ್ನೇನು ಯಾರಾದ್ರೂ ಏನಾದರೂ ಅನ್ನೋಕ್ಕೆ ನಾನು ಅವ್ರಿಗೇನಾದರೂ ಅಂತೀನಿನಪ್ಪ? ಏನೂ ಇಲ್ಲಪ್ಪ, ನನಗೊಂದು ವಿಷಯ ಗೊತ್ತಾಗಬೇಕು, ಅದಕ್ಕೆ. ಏನು ವಿಷಯನಮ್ಮ? ಏನು ವಿಷಯ ಸಿಂಚು? ಅಣ್ಣ, ಸಂಜಯಣ್ಣ ಮದುವೆ ಆಗಿದ್ದಾನ ಅಂತ ಅಮ್ಮ ಕೇಳ್ತಾ ಇದ್ದಾರಣ್ಣ. ಅಲ್ಲಮ್ಮ, ನಾನೇ ಹೆಣ್ಣು ಹುಡುಕ್ತಾ ಇದ್ದೀನಿ ಅವ್ನಿಗೆ ಮದುವೆ ಮಾಡಬೇಕು ಅಂತ. ಅವ್ನಿಗೆ ಮದುವೆ ಆಗಿದೆ ಅಂತ ಯಾರಮ್ಮ ಹೇಳಿದ್ದು? ನೀವು ಇಲ್ಲಿದ್ದೆಲ್ಲ ತಲೆ ಕೆಡಿಸ್ಕೊತಾ ಇದ್ದೀರಾ? ಸುಮ್ಮನೆ ರೀ, ಆ ವಿಷಯದ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಬೇಡಿ, ಆಯಿತಾ? ಅವ್ನು ಬರ್ತಾನೆ, ನಾವೇ ಒಂದು ಹೆಣ್ಣು ನೋಡಿ ಗ್ರ್ಯಾಂಡಾಗಿ ಮದುವೆ ಮಾಡೋಣ, ಆಯಿತಾ? ಇಲ್ಲಪ್ಪ, ಇಲ್ಲ, ನಾನು ಈ ಮಾತು ನಂಬಲ್ಲ. ನೀವೆಲ್ಲರೂ ನನಗೆ ಮೋಸ ಮಾಡ್ತಾ ಇದ್ದೀರಾ. ಅಲ್ಲೇನೋ ನಡ್ದೈತೆ, ನೀವ್ಯಾರು ನನ್ನ ಹತ್ರ ಹೇಳ್ತಾ ಇಲ್ಲ. ನೀವೇನು ಹೇಳ್ಬೇಡ್ರಿ, ನಾನು ಅದೇ ವಿಷಯನ ಮನಸ್ಸಲ್ಲಿ ಕೊಂಡು ಕೊರ್ಗೆ ಸತ್ತೋಗ್ತೀನಿ. ಅಮ್ಮ, ಅಳ್ಬೇಡಮ್ಮ. ಯಾಕಮ್ಮ ಅಳ್ಬೇಡ, ಸುಮ್ಮನೆ ಇರಮ್ಮ. ನಿನ್ನ ಹತ್ರ ನಂಗೂ ಅಳು ಗೊತ್ತೈತೆ. ನಮ್ಮ ಅಳ್ಬೇಡಮ್ಮ. ನಿನ್ನ ಹತ್ರ ನಂಗೆ ಇಷ್ಟ ಆಗಲ್ಲ. ನೀನು ಯಾವಾಗಲೂ ಖುಷಿಯಾಗಿರ್ಬೇಕಮ್ಮ. ಅದಕ್ಕೆ ನಾನು ಖುಷಿಯಾಗಿರ್ಬೇಕಂದ್ರೆ ನಿಜ ಹೇಳ್ಬಿಡ್ರಿ, ನಿಜ ಹೇಳ್ರಿ. ನಿಜ ನುಂಗೋ ಶಕ್ತಿ ನನಗೈತೆ, ಸುಳ್ಳು ನುಂಗೋ ಶಕ್ತಿ ನನಗಿಲ್ಲ. ಅಮ್ಮ, ಅವನು ಎಲ್ಲೋ ಇದ್ದಾನೆ, ಅವನ ಬಗ್ಗೆ ನೀವು ಯಾಕಮ್ಮ ತಲೆ ಕೆಡ್ಸ್ಕೊಂತ ಇದ್ದೀರಾ? ಯಾಕೆ ತಲೆ ಕೆಡ್ಸ್ಕೊಂತ ಇದ್ದೀರಾ? ಇಲ್ಲಿರೋರ ಬಗ್ಗೆ ಆಲೋಚನೆ ಮಾಡ್ಬೇಕಂತ ನಾನು ಆವಾಗಲೇ ಹೇಳ್ದೆ ತಾನೆ. ಯಾಕಮ್ಮ ಅವನ ಬಗ್ಗೆ ತಲೆ ಕೆಡ್ಸ್ಕೊಂತೀರಾ? ಅವನು ಎಲ್ಲೇ ಇದ್ರು ನನ್ನ ಮಗನೆಲ್ಲ ಸಿಂಚು, ನನ್ನ ಮಗನ್ ತಾನೆ. ನನ್ನ ರಕ್ತ ಸಂಬಂಧ ಕಿತ್ತೋಗ್ತಾ ಸಿಂಚು, ಅವನು ಎಷ್ಟೇ ದೂರ ಇದ್ರು ನಿಜ ಗೊತ್ತಾಗಬೇಕು ತಾನೇ. ಅಮ್ಮ, ಅಳ್ಬೇಡ, ಸುಮ್ಮನೆರಮ್ಮ. ಅವ್ನ ಮದುವೆ ಆಗಿ ಹತ್ತತ್ರ 1 ವರ್ಷ ಆಗೋಯ್ತಂತಮ್ಮ. ಅಮ್ಮ, ಅಮ್ಮ, ಏನಾಯ್ತಮ್ಮ? ಎದ್ದೇಳಮ್ಮ. ಯಾಕಮ್ಮ? ಅದಕ್ಕೆ ನಿನ್ನ ಹತ್ರ ನಾವು ಈ ವಿಷಯ ಎಲ್ಲ ಹೇಳಲ್ಲ ಅಂತಂದಿತ್ತು. ನೀನಿಂಗೆ ಮಾಡ್ಕೊಂತೀಯ ಅಂತಾನೆ ವಿಷಯನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗೋಣ. ಅಮ್ಮ, ಎದ್ದೇಳಮ್ಮ. ಯಾಕಮ್ಮ? ಅಮ್ಮ, ಯಾಕಪ್ಪ? ಏನಾಯ್ತು ಅಖಿಲಗೆ? ಯಾಕೋ ತಲೆ ಸುತ್ತಿ ಬಿದ್ದೋದ್ರಪ್ಪ. ಕವಿತಾ, ನೀರು ಎಡ್ತಗಂಬಮ್ಮ. ಅಖಿಲಮ್ಮ, ಏನಾಯ್ತು ಅಖಿಲಮ್ಮ? ನೀರು ಒಂದು ಸ್ವಲ್ಪ ಕುಡಿ ಅಖಿಲಮ್ಮ. ಇನ್ನೊಂದು ಸ್ವಲ್ಪ ನೀರು ಕುಡಿಯಮ್ಮ. ಸಾಕು. ಅಮ್ಮ, ಎದ್ದೇಳಮ್ಮ. ಎದ್ದೇಳಕ್ಕಿಲ್ಲ, ಕೂತ್ಕೊಳ್ಳಿ ಸ್ವಲ್ಪ ಹೊತ್ತು, ಎಲ್ಲ ಸರಿ ಹೋಗ್ತೈತೆ. ಯಾಕಕ್ಕಿಲ್ಲ ಪದೇ ನಿನ್ನ ಆರೋಗ್ಯ ಕೆಡಿಸ್ಕೊಂತ ಇದೆಯಾ? ನಾನು ಹೇಳಲ್ಲ ಯಾವ್ದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡ ಅಂತ. ಇವಾಗ ಏನಾಯ್ತು ನಿನಗೆ? ಈಗ ನೋಡಿ ಅಳ್ತಾ ಇರೋದು ಯಾಕೆ? ಏನಾಯ್ತು? ಏನಾಗ್ಬೇಕ್ರಿ? ಏನಾಗಬೇಕು? ನನ್ನ ಮಗ ನಮಗೆ ಮೋಸ ಮಾಡಿಬಿಟ್ಟ. ಹೋದ್ರೆ ಹೋಗ್ಲಿ ಬಿಡು ಅಖಿಲ, ಬಿಡು. ನಾವು ಸಾಕಿದ್ದೀವಿ, ದೊಡ್ಡವ್ರು ಮಾಡಿದ್ದೀವಿ. ಅವನೇ ಇದು ಮಾಡ್ತಾ ಇರೋದು ತಪ್ಪಪ್ಪ. ನಮ್ಮ ಅಪ್ಪ ಅಮ್ಮನಿಗೆ ಯಾಕೆ ದ್ರೋಹ ಮಾಡಬೇಕು ಅನ್ನೋ ಅವನಿಗೆ ಯೋಚನೆ ಇಲ್ಲದೆ ಇದ್ರೆ ನೀನೇ ಕಳ್ತಾ ಇದೆಯಾ? ಅವನೇನು ಎಳೆ ಮಗು ಏನಿಲ್ಲ, ಬುದ್ಧಿ ಬಂದೈತೆ. ಮದುವೆ ಕೂಡ ಮಾಡ್ಕೊಂಡವನೆ, ಎಲ್ಲ ಹೋಗಿ ಬದುಕೊಂತಾನೆ. ಅವನ ಬಗ್ಗೆ ನೀನು ಯಾಕೆ ಯೋಚನೆ ಮಾಡ್ತಾ ಇದೆಯಾ? ನೀನು ಯೋಚನೆ ಮಾಡಿ ಆರೋಗ್ಯ ಯಾಕೆ ಕೆಡಿಸ್ಕೊತಾ ಇದೆಯಾ? 1 ವರ್ಷ ಆಗೈತೆ ಅವ್ನ ಮದುವೆ ಆಗಿ. ನಿನಗೇನೇನು ಹೇಳಿದ್ನಾ ಅಥವಾ ಬನ್ನ ಊರಿಗೆ? ಹಂಗಾದ್ರೆ ಈ ವಿಷಯ ನಿಮಗೂ ಗೊತ್ತಾ?
ಗೊತ್ತಿದ್ದು ನನ್ನ ಹತ್ರ ಯಾಕೆ ಹೇಳಿಲ್ಲ ನೀವು? ಗೊತ್ತಮ್ಮ, ಎಲ್ಲ ಗೊತ್ತು ಬಿಡು. ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀಯಾ? ಯಾಕೆ ಯೋಚನೆ ಮಾಡ್ತೀಯಾ? ಇರೋರಿಗೆಲ್ಲ ಯಾಕೆ ತೊಂದರೆ ಕೊಡ್ತೀಯಾ? ಬಿಟ್ಟಾಕು. ಎಲ್ಲೋ ಚೆನ್ನಾಗವನಾ? ಅವ್ನಿಗೆ ಇಷ್ಟ ಬಂದಿದ್ದು ಹುಡುಗಿನೇ ಅವ್ನು ಮದುವೆ ಆಗೋನಾ? ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಹಾಕಿಲ್ಲ. ನಿನ್ನ ಕೈ ಮುಗಿದು ಕೇಳ್ಕೊತೀನಿ. ಇಲ್ಲೋಡು ಪಾಪ ಸವಿತಾ ಬಸ್ರಿ ಅನ್ಸು, ಅವಳಿಗೂ ನೋವು. ಈ ಕಡೆ ಇವ್ರು 3 ಜನ ನೋಡಿ ಹೆಂಗೆ ನಿಂತ್ಕೊಳ್ಳವ್ರೆ. ಹಾಂ, ಯಾಕೆ ಎಲ್ಲರಿಗೂ ನೋವು ಕೊಡ್ತೀಯಾ? ಎಲ್ಲರಿಗೂ ಬುದ್ಧಿ ಹೇಳೋಳಾಗಿ ನಿನ್ನೆ ಹಿಂಗೆ ಯೋಚನೆ ಮಾಡಿದ್ರೆ ಹೆಂಗಾಕಿಲ್ಲ? ಅವನಿಗೆ ನಮ್ಮ ಬಗ್ಗೆ ಯೋಚನೆ ಇಲ್ಲ, ನೀನು ಯಾಕೆ ಯೋಚನೆ ಮಾಡ್ತೀಯಾ? ಅವ್ನಿಗೇನಾದರೂ ಒಂಚೂರು ನಮ್ಮ ಬಗ್ಗೆ ಯೋಚನೆ ಇದ್ದಿದ್ರು ಅವನಿಂಥ ಕೆಲಸ ಮಾಡ್ತಾ ಇರಲಿಲ್ಲ. ಅಯ್ಯೋ, ನಮ್ಮ ಅಪ್ಪ ಅಮ್ಮನ ಗೊತ್ತಾದರೆ ಎಷ್ಟೊಂದು ಬೇಜಾರು ಮಾಡ್ಕೊತಾರೆ. ಇದೆಲ್ಲ ಬೇಡ. ಅವ್ರು ನೋಡಿರೋ ಹುಡುಗಿನ ಮದುವೆ ಆಗಿ ನಾನು ಆರು ಖುಷಿಯಾಗಿರ್ಬೇಕು ಅವ್ರ ಜೊತೆ ಅನ್ನೋದಿತ್ತು. ಅವನಿಗೆ ನಾವು ಬೇಡ. ಅವನ ಬಗ್ಗೆ ನಾವ್ಯಾಕಮ್ಮ ಯೋಚನೆ ಮಾಡಬೇಕು? ಇರೋರಿಗೆಲ್ಲ ಯಾಕೆ ತೊಂದರೆ ಕೊಡಬೇಕು? ಹಾಂ, ಸುಮ್ಮನೆ ಇರು. ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ. ವಿಜಯ್, ಸಿಂಚು, ನೀವು ಹೊರಡ್ರಪ್ಪ. ನಿಮ್ಮ ಕೆಲಸಗಳಿರುತ್ತೆ, ನಾನು ನೋಡ್ಕೊತೀನಿ. ಹೋಗ್ರಿ ನೀವು ಹೊರಡ್ರಿ. ನಿಮ್ಮ ಕೆಲಸ ಬಿಟ್ಟು ಯಾಕೆ ಇಲ್ಲಿದ್ದೀರಾ? ನಡೀರಿ. ಹಾಂ, ಸರಿನಪ್ಪ, ಆಯಿತು. ಸಿಂಚು, ಡ್ರಾಪ್ ಮಾಡಲಾ? ಹ್ಞೂ ಅಣ್ಣ, ನನಗೆ ಯಾಕೋ ಕಾರ್ ಓಡಿಸೋ ಮೂಡಿಲ್ಲ. ನನ್ನನ್ನು ಸ್ಟೇಷನ್ ಹತ್ರ ಡ್ರಾಪ್ ಮಾಡೋಣ? ಸರಿ, ನಡಿಯಮ್ಮ. ಹೊರಗಡೆ ದುಡಿಯೋಕೆ ಹೋಗ್ತಾರೆ ಮಕ್ಕಳು, ಅವ್ರ ಮನಸ್ಸು ಹೆಂಗಿರಬೇಕು ಅನ್ನೋ ಇದು ಕೂಡ ಇಲ್ಲ. ಬೆಳಗ್ಗೆನೇ ಅವ್ರ ಮೂಡ್ ಅಪ್ಸೆಟ್ ಮಾಡ್ತೀಯಲ್ಲ ನೀನು. ನಿನಗೆ ಜವಾಬ್ದಾರಿ ಇಲ್ಲ? ಹಾಂ, ಹೋದ್ರೆ ಹೋಗ್ತಾನೆ ಅವನು. ಅಳಬಾರ್ದು, ಅಳು ನಿಲ್ಲಿಸು. ಸಿಂಚನ ನಾವು ಮನೆಯಿಂದ ಎಷ್ಟು ದಿನ ದೂರ ಇಟ್ಟಿದ್ರಿ? ಹಾಂ, ಒಳ್ಳೆ ಕೆಲಸ, 60-70 ಸಾವಿರ ಸಂಬಳ ತತ್ತಾಳೆ. ನಮ್ಗೆ ಹೇಳ್ದಿರ ಅವಳು ಮದುವೆ ಆಗ್ಬೋದಾಗಿತ್ತಲ್ಲ. ಯಾಕೆ ಹೇಳು? ಅಪ್ಪ ಅಮ್ಮನ ಮೇಲೆ ಪ್ರೀತಿ ಐತೆ ಅವಳಿಗೆ, ಅದಕ್ಕೋಸ್ಕರ. ಅವನಿಗೆ ಪ್ರೀತಿ ಇಲ್ಲ. ಅವನ ಜೀವನ ಅವ್ನು ನೋಡ್ಕೊಂಡ. ಅವನ ಬಗ್ಗೆನೂ ಆಲೋಚನೆ ಮಾಡಿ ಮನೆ ಒಳಗಿರೋರ್ಗೆಲ್ಲರಿಗೂ ನೆಮ್ಮದಿ ಇಲ್ದಂಗೆ ಮಾಡ್ತಾಳೆ. ನಿಲ್ಲಿಸ್ಬೇಕು ಕಣ್ಣೀರು ಇವಾಗ. ಮವ, ಹೋಗ್ಲಿ ಬಿಡಿ ಮವ. ಅಕ್ಕಿಲಮ್ಮನ ಹತ್ರ ಸಮಾಧಾನ ಆಗುತ್ತೇನೋ? ಏನು ಸಮಾಧಾನನಮ್ಮ? ಏನು ಸಮಾಧಾನ? ಮಾಡ್ಕೊತಾನೆ. ನಮಗೇನಾಗಬೇಕು? ಎಲ್ಲೋ ಇರೋನ ಬಗ್ಗೆ ಆಲೋಚನೆ ಮಾಡಿ ಇಲ್ಲಿರೋರು ತೊಂದರೆ ಕೊಡೋದ? ಹೋದ್ರೆ ಅವನೇ ಹೋದ. ನಿಲ್ಸು ಅಂತ ಹೇಳ್ತಾ ಇರೋದು. ನಿಂಗೊಬ್ಬಳಿಗೆ ಗೊತ್ತಿಲ್ಲ ಅಷ್ಟೇ, ಇಡೀ ಬೆಂಗಳೂರಿಗೆ ಗೊತ್ತು. ಶಂಕರಪ್ಪ ಅಖಿಲಮ್ಮನ ಮಗನು ಮದುವೆ ಆಗೋನೆ ಕ್ರಿಶ್ಚಿಯನ್ ಹುಡುಗಿನ ಅಂತ. ಕ್ರಿಶ್ಚಿಯನ್ ಹುಡುಗಿನ? ಹಾಂ, ಕ್ರಿಶ್ಚಿಯನ್ ಹುಡುಗಿನ ಮದುವೆ ಆಗೋನ? ಅಖಿಲಮ್ಮ, ಆಳ್ಬೇಡಿ, ಸುಮ್ಮನೆ ರೀ ಅಖಿಲಮ್ಮ. ಯಾಕೆ ಅಳ್ತಾ ಇದ್ದೀರಾ? ಬಚ್ರಿ ಹೆಂಗ್ಸಿರೋ ಮನೆಯೊಳಗೆ ಖುಷಿಯಾಗಿರ್ಬೇಕಪ್ಪ. ಹಾಂ, ದೇವ್ರ ಪೂಜೆ ಮಾಡ್ಬೇಕಪ್ಪ. ಅವ್ರಿಗೇನಾದ್ರೂ ಭಗವದ್ಗೀತೆ ಓದಿ ಅದ ಅರ್ಥ ಹೇಳ್ಬೇಕಪ್ಪ ಅನ್ನೋ ಜ್ಞಾನ ಏನಾದರೂ ಆಯ್ತಾ ನಿನಗೆ? ಹಾಂ, ಇವಾಗ ನಿನ್ನಿಂದ ಅವ್ರಿಗೆ ಯೋಚನೆ ಮಾಡ್ಕೊಬೇಕು. ಅದು ಮಗು ಮೇಲೆ ಪರಿಣಾಮ ಬೀಳಬೇಕು. ಮಗುಗೆ ಏನಾದರೂ ಹೆಚ್ಚು ಕಡಿಮೆ ಆಗಬೇಕು. ಇದೇ ನಿನ್ನ ಆಸೆ ಅಲ್ಲ? ಇನ್ನೊಂದ್ಸರಿ ಏನಾದರೂ ಸಂಜೆ ವಿಷಯ ಮನೆಯಲ್ಲಿ ಎತ್ತಿದ್ರೆ ಒಬ್ಬೊಬ್ರಿಗೂ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಯಾವತ್ತು ಗೊತ್ತಾಯ್ತು ಆವತ್ತೇ ನನ್ನ ಪಾಲಿಗೆ ಸತ್ತೋದ ನನ್ನ ಮಗ. ನನ್ನ ಹತ್ರ ಒಂದು ಮಾತು ಹೇಳ್ಬೋದಾಗಿತ್ತಲ್ಲ, ಹಿಂಗೆಲ್ಲ ಆಗೈತೆ ಅಂತ. ನೀನು ಈ ರಾಮಾಯಣ ಮಾಡ್ತೀಯ ಅಂತಾನೆ ನಾನು ನಿನ್ನ ಹತ್ರ ಹೇಳಿಲ್ಲ. ಹಾಯ್, ಎಲ್ಲರಿಗೂ ನಮಸ್ಕಾರ. ಶಂಕರಪ್ಪ ಅವ್ರದ್ದು ವಾಯ್ಸು ಸ್ವಲ್ಪ ಚೇಂಜ್ ಆಗಿಬಿಟ್ಟಿದೆ. ರಿಫ್ರೆಶ್ ಮಾಡಿದೆ, ಅದು ವಾಯ್ಸು ಚೇಂಜ್ ಆಗಿಬಿಟ್ಟಿದೆ. ಪ್ಲೀಸ್ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ. ನೆಕ್ಸ್ಟ್ ಎಪಿಸೋಡಲ್ಲಿ ಅವ್ರ ವಾಯ್ಸ್ ಚೇಂಜ್ ಮಾಡ್ತೀನಿ. ಪ್ಲೀಸ್ ಯಾರು ಬೇಜಾರಾಗಬೇಡಿ. ನಾನು ಅಬ್ಸರ್ವ್ ಮಾಡಲಿಲ್ಲ. ವಿಡಿಯೋ ಫುಲ್ ಆದಮೇಲೆ ಅಬ್ಸರ್ವ್ ಮಾಡಿದ್ರೆ ವಾಯ್ಸ್ ಚೇಂಜ್ ಆಗಿಬಿಟ್ಟಿದೆ. ಪ್ಲೀಸ್ ಯಾರು ಬೇಜಾರಾಗಬೇಡಿ. ನೆಕ್ಸ್ಟ್ ಎಪಿಸೋಡಲ್ಲಿ ಚೇಂಜ್ ಮಾಡ್ಕೊತೀನಿ. ದಯವಿಟ್ಟು ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅವ್ರ ವಾಯ್ಸ್ ಚೇಂಜ್ ಮಾಡ್ತೀನಿ. ರಿಫ್ರೆಶ್ ಮಾಡಿದ್ರೆ ಈ ಥರ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಅದು ವಾಯ್ಸ್ ಸೆಟ್ಟಿಂಗ್ ಮಾಡಬೇಕಾಗಿತ್ತು. ನಾನು ಮುಂಚೆ ಎಲ್ಲ ಅವ್ರ ವಾಯ್ಸ್ ಚೆನ್ನಾಗಿತ್ತಲ್ಲ, ಹಂಗೆ ಇದೆ ಅಂತ ಅಂದ್ಕೊಂಬಿಟ್ಟಿದ್ದೆ. ಪ್ಲೀಸ್ ದಯವಿಟ್ಟು ಯಾರು ಬೇಜಾರಾಗಬೇಡಿ.